ಶ್ರೀರಾಮಚಂದ್ರನ ತಾರಕವಾದ ನಾಮದ ಜಪದೊಂದಿಗೆ ತಾರಕವಾದ ಆದರ್ಶ ಗುಣಗಳನ್ನು ತಿಳಿದು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಶುಭ ಪ್ರಯತ್ನವನ್ನು, ಮಂಗಲ ಸಂಕಲ್ಪವನ್ನು ಎಲ್ಲರೂ ಮಾಡಬೇಕಾದ ಅಗತ್ಯ ಇದೆ. ಲೋಕೋತ್ತರವಾದ ವ್ಯಕ್ತಿತ್ವ ಶ್ರೀರಾಮಚಂದ್ರನಲ್ಲಿದ್ದರೂ ಕೂಡ ಲೋಕೋದ್ಧಾರಕವಾದ ವ್ಯಕ್ತಿತ್ವ ಇದೆ ಎನ್ನುವುದನ್ನು ಗಮನಿಸಬೇಕು. ಎಲ್ಲವನ್ನೂ ಅನುಸರಿಸಲು ಸಾಧ್ಯವಾಗುವುದಿಲ್ಲ. ರಮಾ ಬ್ರಹ್ಮಾದಿ ದೇವತೆಗಳಿಗೇ ಸಾಧ್ಯ ಇಲ್ಲ, ಮಾನವರಿಗಂತೂ ದೂರತೋಪಾಸ್ತ ಅಂತ ಹೇಳಿ ಭಗವಂತನ ಗುಣಗಳ ಚಿಂತನವನ್ನೇ ಕೈಬಿಟ್ಟು ಅದನ್ನು ತಿಳಿಯೋದು, ಅನುಸರಿಸೋದು ನಮ್ಮ ಕೆಲಸವೇ ಅಲ್ಲ ಅಂತ ದೂರ ಇರುವ ಅಗತ್ಯವೂ ಇಲ್ಲ. ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಭಗವಂತ ನೀಡಿದ ಸಂದೇಶಗಳನ್ನು ಪರಿಪಾಲನೆ ಮಾಡಿ ನಮ್ಮ ಜೀವನವನ್ನು ಧನ್ಯವನ್ನಾಗಿ ಮಾಡಿಕೊಳ್ಳುವ ಸಾಧ್ಯತೆ ಅವಶ್ಯವಾಗಿದೆ. ಅದನ್ನು ಸಾಧ್ಯ ಮಾಡೋದು ಆ ಭಗವಂತನ ಕರುಣೆ, ಅವನ ದಯೆ, ಅವನ ಅನುಗ್ರಹ. ಆ ದೃಷ್ಟಿಯಲ್ಲಿ ಶ್ರೀರಾಮಚಂದ್ರನ ವೃದ್ಧ ಸೇವನ, ವೃದ್ಧರ ಸಹವಾಸ, ವೃದ್ಧರ ಉಪದೇಶಗಳನ್ನು ಆಲಿಸೋದು, ಈ ಒಂದು ಆದರ್ಶವನ್ನು ನಿನ್ನೆ ದಿವಸ ತಿಳಿದಿದ್ದೇವೆ. ಅದರ ಜೊತೆಗೆ ಪ್ರಸಿದ್ಧವಾದ ಆದರೂ ಅತ್ಯಂತ ಅವಶ್ಯಕವಾದ, ಇವತ್ತಿನ ಸಮಾಜದಲ್ಲಿ ಅತ್ಯಂತ ಪ್ರಸ್ತುತವಾದ ದೊಡ್ಡ ಆದರ್ಶ ಅದು ಪಿತೃಭಕ್ತಿ, ಮಾತೃಭಕ್ತಿ. ತಂದೆ ತಾಯಿಗಳ ಮಹಿಮೆಯನ್ನು ಇತಿಹಾಸ ಪುರಾಣಗಳಲ್ಲಿ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ವರ್ಣನೆ ಮಾಡಿದ್ದುಂಟು. ಒಂದೆರಡು ಮಾತುಗಳಲ್ಲಿ ಅದನ್ನು ತಿಳಿದು ಭಗವಂತ ನಮಗೆ ನೀಡಿದ ಸಂದೇಶ ಏನು ಅಂತ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಶ್ರೀಮನ್ ಮಹಾಭಾರತದಲ್ಲಿ ಶ್ರೀರಾಮಚಂದ್ರನದೇ ಇನ್ನೊಂದು ರೂಪ ವೇದವ್ಯಾಸ. ವ್ಯಾಸ ರೂಪದಿಂದ ಶ್ರೀರಾಮಚಂದ್ರನೇ ಮಹಾಭಾರತದಲ್ಲಿ ನೀಡಿದಂತಹ ಸಂದೇಶ. ಮಹಾಭಾರತದ ಶಾಂತಿ ಪರ್ವದಲ್ಲಿ, ರಾಜಧರ್ಮ ಪರ್ವದಲ್ಲಿ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಮಾಡುವ ಉಪದೇಶ. ಭಗವದ್ಗೀತೆ ಕೃಷ್ಣನೇ ಅರ್ಜುನನಿಗೆ ಉಪದೇಶ ಮಾಡಿದ ಗೀತೆ. ಅನುಶಾಸನ ಪರ್ವ, ಶಾಂತಿ ಪರ್ವ ಹಾಗೂ ಅನುಶಾಸನ ಪರ್ವಗಳು ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಮಾಡಿದ ಉಪದೇಶ ಅಂತ ಲೆಕ್ಕಕ್ಕೆ ಇದೆ. ಆದರೆ ಅದು ಕೃಷ್ಣನ ಉಪದೇಶವೇ. ಭಗವದ್ಗೀತೆಯನ್ನು ನೇರವಾಗಿ ಪ್ರತ್ಯಕ್ಷವಾಗಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದರೆ, ಯುಧಿಷ್ಠಿರನಿಗೆ, ಧರ್ಮರಾಜನಿಗೆ, ಭೀಷ್ಮಾಚಾರ್ಯರೊಳಗೆ ಅಂತರ್ಯಾಮಿಯಾಗಿದ್ದು ನೇಪಥ್ಯದಲ್ಲಿದ್ದು ಪಥ್ಯವಾದ ಉಪದೇಶವನ್ನು ಶ್ರೀಕೃಷ್ಣ ಪರಮಾತ್ಮನೇ ಮಾಡಿದ್ದು.
ಕೃಷ್ಣನೇ ಈ ಮಾತನ್ನು ಹೇಳ್ತಾನೆ. ಭೀಷ್ಮಾಚಾರ್ಯರಂತಾರೆ, ನೀನಿರುವಾಗ ಯುಧಿಷ್ಠಿರನನ್ನ ನನ್ನ ಹತ್ತಿರ ಕಳಿಸೋದು ಯಾಕೆ ಅಂತ ನೀನೇ ಉಪದೇಶ ಮಾಡಬಹುದಲ್ಲ. ಸತ್ಯಸ್ಯ ತೇ ಸ್ವದೃಶ ಆತ್ಮನೋನ್ಯಂ ವಕ್ತಾರಮೀಶ ವಿಬುಧೇಷ್ವಪಿ ನಾನು ಚಕ್ಷೆ ಸರ್ವೇ ವಿಮೋಹಿತ ಧಿಯಸ್ತವ ಮಾಯಯೇ ಮೇ ಬ್ರಹ್ಮಾದಯಸ್ತನುಭೃತೋ ಬಹಿರರ್ಥಭಾವಾಃ. ಉದ್ಧವ ಹೇಳುವ ಮಾತು ಭಾಗವತದಲ್ಲಿ ಏಕಾದಶ ಸ್ಕಂಧದಲ್ಲಿ. ಕೃಷ್ಣ, ನಿನ್ನಂತೆ ಉಪದೇಶ ಮಾಡುವ ವ್ಯಕ್ತಿ ಪ್ರಪಂಚದೊಳಗೆ ಸರ್ವಥಾ ಇಲ್ಲ. ಬ್ರಹ್ಮಾದಿ ದೇವತೆಗಳು ನಿನ್ನಂತೆ ಸರ್ವಜ್ಞರಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಏಕಪ್ರಕಾರವಾದಂತಹ ಸ್ವಪರಗತ ಅಶೇಷ ವಿಶೇಷ ವಿಷಯಕವಾದ ಜ್ಞಾನ. ನಿನ್ನನ್ನು ನೀನು ಪರಿಪೂರ್ಣವಾಗಿ ತಿಳಿದಿದ್ದಿ, ಪ್ರಪಂಚವನ್ನು ಪರಿಪೂರ್ಣವಾಗಿ ತಿಳಿದಿದ್ದಿ. ಪ್ರಪಂಚವನ್ನು ಪರಿಪೂರ್ಣವಾಗಿ ತಿಳಿದವರು ಬ್ರಹ್ಮಾದಿಗಳಿರಬಹುದು, ಆದರೆ ನಿನ್ನ ಬಗ್ಗೆ ಪರಿಪೂರ್ಣವಾಗಿ ತಿಳಿದವರು ನೀನೊಬ್ಬನೇ, ಲಕ್ಷ್ಮಿಯೂ ಅಲ್ಲ. ಜ್ಞಾನಾಭಾವಸ್ತು ಸರ್ವಸ್ಯ. ಶ್ರೀಮಠ್ ಟೀಕಾಕೃತ್ಪಾದರು ತತ್ವಸಂಖ್ಯಾನ ಟೀಕೆಯಲ್ಲಿ ಹೇಳ್ತಾರೆ, ದೇವರನ್ನು ಬಿಟ್ಟರೆ ಎಲ್ಲರಿಗೂ ಜ್ಞಾನಾಭಾವ ಅನ್ನುವುದು ಸಾಧಾರಣವಾದದ್ದು. ಪರಿಪೂರ್ಣವಾದ ಪರಮಾತ್ಮನ ಜ್ಞಾನ ಯಾರಿಗೂ ಇಲ್ಲ. ಹಾಗಾಗಿ ನಿನ್ನಂತೆ ಉಪದೇಶ ಮಾಡುವವರು ಇನ್ನೊಬ್ಬರಿಲ್ಲ ಅಂತ ಉದ್ಧವ ಹೇಳ್ತಾನೆ. ಹಾಗಿರುವಾಗ ನೀನು ಯುಧಿಷ್ಠಿರನನ್ನು ನನ್ನ ಹತ್ತಿರ ಕರೆದುಕೊಂಡು ಬಂದು ಉಪದೇಶ ಮಾಡು ಅಂತ ಹೇಳ್ತಾ ಇದ್ದೀಯಲ್ಲ, ಯಾಕೆ ಅಂತ. ಅವನಿಗೆ ನಿನ್ನ ಮೇಲೆ ವಿಶ್ವಾಸ ಇದೆ. ಹತಪಕ್ಷಗತತ್ವೇನ ತಚ್ಛಂಕಾಯ ಅಗೋಚರ. ನೀನು ಶತ್ರು ಪಕ್ಷದಲ್ಲಿ ಸೇರಿದವನು. ಈ ಯುದ್ಧ ಮಾಡಿದ್ದು ತಪ್ಪು ಅನ್ನುವ ಭಾವನೆ ಅವನ ತಲೆಯಲ್ಲಿದೆ. ನಾನೇನು ಹೇಳಿದರೂ ನಾನು ಅವನ ಪಕ್ಷದಲ್ಲಿದ್ದವನು, ನನ್ನ ಸಮಾಧಾನಕ್ಕೆ ಹೇಳ್ತಾರೆ ಅಂತ ಅವನಿಗೆ ಭಾವನೆ. ನೀನು ಶತ್ರು ಪಕ್ಷದಲ್ಲಿ ಹತಪಕ್ಷದೊಳಗೆ ಸೇರಿದ್ದಿ, ಆದರೂ ಇನ್ನೂ ಸತ್ತಿಲ್ಲ. ನಿನ್ನ ತಪಸ್ಸಾಮರ್ಥ್ಯ, ನನ್ನ ಅನುಗ್ರಹದಿಂದ ನೀನು ಬದುಕಿದ್ದಿ. ಉತ್ತರಾಯಣಕ್ಕಾಗಿ ಕಾಯ್ತಾ ಇದ್ದಿ. ಅದು ಉತ್ತರಾಯಣಕ್ಕೆ ಕಾಯ್ತಾ ಇದ್ದೀಯಾ ಅಥವಾ ಯುಧಿಷ್ಠಿರನಿಗೆ ಉತ್ತರ ಕೊಡೋದಕ್ಕೆ ಕಾಯ್ತಾ ಇದ್ದೀಯಾ ಗೊತ್ತಿಲ್ಲ ಅಂದು. ಭೀಷ್ಮಾಚಾರ್ಯರು ಉತ್ತರಾಯಣ ಬರಲಿ ಅಂತ ಕಾಯ್ತಾ ಇದ್ದರಂತೆ. ದಕ್ಷಿಣಾಯನದಲ್ಲಿ ಅವರು ಬಿದ್ದದ್ದು. ಮಾಘ ಮಾಸದಲ್ಲಿ ಶುಕ್ಲ ಪಕ್ಷ ಅಷ್ಟಮಿ ಭೀಷ್ಮಾಚಾರ್ಯರ ನಿರ್ಯಾಣ. ಭೀಷ್ಮಾಷ್ಟಮಿ ತರ್ಪಣ ಕೊಡ್ತಾರೆ ಎಲ್ಲರೂ ಕೂಡ. ಇದೀಗ ಕೇಳಿದರೆ ನಮ್ಮ ಭಾರತ ದೇಶದ ಮಹಿಮೆ, ಭಾರತೀಯ ಸಂಸ್ಕೃತಿಯ ಹಿರಿಮೆ, ಗರಿಮೆ, ಮೇಲ್ಮೆ. ಇವತ್ತು ದೇಹ ಕೊಟ್ಟವರು, ದೇಹದ ಅನುಬಂಧಿಗಳು, ಸಂಬಂಧಿಗಳು, ಅವರು ಮಾತ್ರ ಬಂಧುಗಳಲ್ಲ. ಜ್ಞಾನವನ್ನು ನೀಡಿದ ಭೀಷ್ಮಾಚಾರ್ಯರು, ಬ್ರಹ್ಮಚಾರಿಗಳಾದ ಭೀಷ್ಮಾಚಾರ್ಯರು, ನೈಷ್ಠಿಕ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿದ ಒಬ್ಬ ಭೀಷ್ಮಾಚಾರ್ಯ, ಮಹಾಭಾರತದಲ್ಲಿ ಶಾಂತಿ ಪರ್ವ, ಅನುಶಾಸನ ಪರ್ವಗಳ ಮೂಲಕವಾಗಿ ಧರ್ಮದ ಸಂಹಿತೆಯನ್ನು ಬಿಚ್ಚಿಟ್ಟ ಆ ಮಹಾನುಭಾವ. ಅಂತಹ ಭೀಷ್ಮಾಚಾರ್ಯರಿಗೆ ಇವತ್ತು ಎಲ್ಲರೂ ತರ್ಪಣವನ್ನು ಕೊಡ್ತಾರೆ. ಭೀಷ್ಮಾಷ್ಟಮಿ. ಅಂತಹ ಆ ಭೀಷ್ಮಾಚಾರ್ಯರು ಅರ್ಜುನನ ಬಾಣಗಳು ಕಾಣದಂತೆ ಅರ್ಜುನನ ಬಾಣದಿಂದ ಹತರಾದವರು. ಅರ್ಜುನಸ್ಯ ಇಮೇ ಬಾಣಾಹ ನೇಮೇ ಬಾಣಾ ಶಿಖಂಡಿನಃ. ಎದುರಿಗೆ ಶಿಖಂಡಿಯನ್ನು ನಿಲ್ಲಿಸಿರ್ತಾರೆ. ಆ ಶಿಖಂಡಿ ಎದುರಿಗೆ ಬಂದರೆ ನಾನು ಯುದ್ಧ ಆಡೋದಿಲ್ಲ ಅಂತ ಭೀಷ್ಮಾಚಾರ್ಯರ ಪ್ರತಿಜ್ಞೆ. ನಿಮಿತ್ತ ಮಾತ್ರಕ್ಕೆ ಶಿಖಂಡಿ ಎದುರಿಗೆ ನಿಂತಿದ್ದಾನೆ, ಆದರೆ ಹಿಂದಿನಿಂದ ಬಾಣ ಬಿಟ್ಟದ್ದು ಅರ್ಜುನ. ಭೀಷ್ಮರಿಗೆ ಗೊತ್ತು ಶಿಖಂಡಿ ಯಾರು, ಅವನ ಸಾಮರ್ಥ್ಯ ಏನು, ಶಕ್ತಿ ಏನು, ಅರ್ಜುನನ ಶಕ್ತಿ ಸಾಮರ್ಥ್ಯಗಳೇನು ಅಂತ. ಬಾಣಗಳು ಪುಂಖಾನುಪುಂಖವಾಗಿ ವೇಗದಿಂದ ಬಂದು ದೇಹಕ್ಕೆ ತಾಕಿ ರಕ್ತ ಸುರಿಯೋ ಹಾಗೆ ಬಡಿತಾ ಇದ್ರೆ ಅವರು ಹೇಳ್ತಾರೆ, ಇದು ಶಿಖಂಡಿಯ ಬಾಣಗಳೇ ಅಲ್ಲ, ಅರ್ಜುನನ ಬಾಣಗಳೇ ಇದು. ಕೆಳಗೆ ಬೀಳ್ತಾರೆ. ಶರ ಪಂಜರ, ಮೈಯೆಲ್ಲ ಬಾಣ, ಬಿದ್ದರೆ ನೆಲಕ್ಕೆ ಬಿದ್ದಿಲ್ಲ, ಬಾಣಗಳೇ ಅವರಿಗೆ ಶಯ್ಯ ಆಗಿದೆ. ಶರಪಂಜರದ ಮೇಲೆ, ಬಾಣದ ಹಾಸಿಗೆಯ ಮೇಲೆ ಮಲಗಿದ್ದಾರೆ.
ಹಂಸತೂಲಿಕಾ ತಲ್ಪದ ಮೇಲೆ ಮಲಗಿದರೂ ನಿದ್ದೆ ಬರೋದಿಲ್ಲ, ಶ್ರೀಮಂತರಿಗೆ ಹೊರಳಾಡ್ತಾ ಇರ್ತಾರೆ. ಬಾಣದ ಹಾಸಿಗೆಯ ಮೇಲೆ ಮಲಗಿದ್ದಾರೆ. ಇವತ್ತು ನಿಮ್ಮೆಲ್ಲರಿಗೆ ಧರ್ಮೋಪದೇಶವನ್ನು ಮಾಡಿದಂತಹ ಭೀಷ್ಮಾಚಾರ್ಯರು ತಾವು ಮಾಡಿದ ಪಾಪಗಳಿಗೆ ಇದು ಪ್ರಾಯಶ್ಚಿತ್ತ ಅಂತ ಭಾವಿಸಿದ್ದಾರೆ. ದುರ್ಯೋಧನನ ಅನ್ನದ ರಕ್ತ ಎಲ್ಲ ಸುರಿದು ಹೋಗ್ತಾ ಇದೆ, ಹೋಗಲಿ ಅಂತಂತಾರೆ. ಆಮೇಲೆ ಅಯನಕ್ಕೆ ಹೋಗೋಣ ಅಂತ, ಉತ್ತಮವಾದ ಗತಿಯನ್ನು ಹೊಂದೋಣ ಅಂತ ಕಾಯ್ದದ್ದು. ಆದರೆ ನಿಜವಾಗಿ ಭೀಷ್ಮಾಚಾರ್ಯರು ಉತ್ತರ ಕೊಟ್ಟದ್ದು ಅಲ್ಲ, ಒಳಗಿದ್ದ ಕೃಷ್ಣನೇ ಉತ್ತರ ಕೊಟ್ಟದ್ದು. ಅವನೇ ಉತ್ತರ ಕೃಷ್ಣ. ಉತ್ತರೋ ಗೋಪತಿರ್ಗೋಪ್ತ ಜ್ಞಾನಗಮ್ಯ ಪುರಾತನ, ವಿಷ್ಣು ಸಹಸ್ರನಾಮ ಹೇಳುತ್ತದೆ. ಪ್ರಪಂಚದೊಳಗಿನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಕೊಡುವವನು ನಿಜವಾಗಿ ಭಗವಂತನೇ. ನಮ್ಮ ಭಾರತ ದೇಶದ ಅತೀ ದೊಡ್ಡದಾದಂತಹ ಹಿರಿಮೆ ಅಂದರೆ, ಅತ್ಯಂತ ಅಭಿಮಾನದಿಂದ ತಿಳಿಯಬೇಕಾದ ಸಂಗತಿ ಅಂದರೆ, ಅದು ನಮ್ಮ ಭಾರತ ದೇಶದಲ್ಲಿರುವ ಭಾರತ, ಅದು ಮಹಾಭಾರತ. ಅದೇ ನಮ್ಮ ಭಾರತ ದೇಶದ ಅತೀ ದೊಡ್ಡದಾದ ಆಸ್ತಿ. ಪ್ರಪಂಚದೊಳಗಿನ ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕೊಡುತ್ತದೆ ಮಹಾಭಾರತ. ದೇವತೆಗಳ ಕರ್ತವ್ಯ ಏನು ಅಂತ ಹೇಳುವುದು ಮಹಾಭಾರತ. ಋಷಿಮುನಿಗಳ ಕರ್ತವ್ಯವನ್ನು ತಿಳಿಸೋದು ಮಹಾಭಾರತ. ಮಾನವನ ಕರ್ತವ್ಯವನ್ನು ತಿಳಿಸ್ತದೆ ಮಹಾಭಾರತ. ಮಾನವರಿಗೆ ದೇವತೆಗಳಿಂದ ಆಗುವ ಉಪಕಾರ ಏನು ಅಂತ ತಿಳಿಸ್ತದೆ ಮಹಾಭಾರತ. ದೇವರಿಂದ ಆಗುವ ಅನುಗ್ರಹ ಏನು ಅಂತ ಹೇಳುತ್ತದೆ ಮಹಾಭಾರತ. ಕುಳಿತರೆ, ನಿಂತರೆ, ನಕ್ಕರೆ, ನಲಿದರೆ, ಆ ಸಂದರ್ಭಗಳಲ್ಲಿ ಏನೇ ಅಪರಾಧವನ್ನು ಎಸಗಿದರೆ ಅದಕ್ಕಾಗುವ ಶಿಕ್ಷೆ ಏನು ಅನ್ನುವ ಎಚ್ಚರಿಕೆಯ ಗಂಟೆಯನ್ನು ಬಾರಿಸುವುದು ಮಹಾಭಾರತ. ಒಂದು ಸಣ್ಣ ಮುಗುಳ್ನಗೆಯಿಂದ ಇನ್ನೊಬ್ಬರನ್ನು ಸ್ವಾಗತಿಸಿದರೆ, ಒಂದು ಹನಿ ನೀರು ಕೊಟ್ಟರೆ, ಒಂದು ಕಾಳು ಅನ್ನ ಕೊಟ್ಟರೆ, ದೀಪ ಹಚ್ಚಿದರೆ, ಎಣ್ಣೆ ಕೊಟ್ಟರೆ, ಔಷಧ ಕೊಟ್ಟರೆ, ಉಪಚಾರ ಮಾಡಿದರೆ, ಬಾಗಿದರೆ, ನಮಿಸಿದರೆ ಎಂತಹ ಉತ್ತಮವಾದ ಫಲವನ್ನು ಪಡೆಯಬಹುದು ಅಂತ ಆ ಪುಣ್ಯದ ಕರ್ಮಗಳನ್ನು ಮಾಡುವುದಕ್ಕೆ ಪ್ರೋತ್ಸಾಹನೆಯನ್ನು ನೀಡಿ ಅದರ ಫಲಗಳನ್ನು ತಿಳಿಸಿ ಅದ್ಭುತವಾದಂತಹ ವಿಶ್ವಾಸವನ್ನು ಮೂಡಿಸುವ ಗ್ರಂಥ ಇದು ಮಹಾಭಾರತ. ಇಂತಹ ಮಹಾಭಾರತದಂತಹ ಇತಿಹಾಸ ಧರ್ಮಗ್ರಂಥ ನಮ್ಮ ದೇಶದಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿದ್ದು ಎಲ್ಲರೂ ಓದಿರಬಹುದು, ಓದದಿರಬಹುದು, ಆದರೆ ಓದಿದವರ ರಕ್ತ ಎಲ್ಲರಲ್ಲಿ ಹರಿದಿದೆ. ಓದಿ ಅದರ ಸಂಪ್ರದಾಯವನ್ನು ಅನುಷ್ಠಾನ ಮಾಡುವಂತಹ ಮನೆಗಳಲ್ಲಿ ಎಲ್ಲರೂ ಹುಟ್ಟಿ ಬಂದಿದ್ದಾರೆ ಎನ್ನುವುದಕ್ಕಾಗಿ ಇವತ್ತಿಗೂ ಮಹಾಭಾರತದ ಸಂಸ್ಕೃತಿ, ಮಹಾಭಾರತದ ಧರ್ಮಗಳು ನಮ್ಮ ಭಾರತ ದೇಶದ ಮನೆಗಳಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮೂಡಿ ನಿಂತಿದೆ. ಅಂತಹ ಅದ್ಭುತವಾದ ಆ ಮಹಾಭಾರತದ ಮಹಿಮೆ ಇದೆ. ಇಂತಹ ಮಹಾಭಾರತ ಇದು ಎಲ್ಲರ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡೋದು. ಭಗವದ್ಗೀತೆ ಇದು ಎಲ್ಲರ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡೋದು. ಆ ಮಹಾಭಾರತದ ಅರ್ಥವನ್ನು, ಮಹಾಭಾರತದಲ್ಲಿ ಬರುವ ಸಂಶಯಗಳನ್ನು ಪರಿಹಾರ ಮಾಡಿ ನಿರ್ಣಯವನ್ನು ಹೇಳುವ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯ. ಇವತ್ತು ನಮ್ಮ ಮಾಧ್ವ ಸಂಪ್ರದಾಯದಲ್ಲಿ ಯಾವುದೇ ಪ್ರಶ್ನೆಗಳು ಬರಲಿ, ಏನೇ ಸಮಸ್ಯೆಗಳು ಬರಲಿ, ಈ ಕಾರ್ಯ ಮಾಡಬೇಕೋ ಮಾಡಬಾರದು, ಇದು ಶುಭವೋ ಅಶುಭವೋ, ಇದರಿಂದ ಯಶಸ್ಸೋ ಅಪಯಶಸ್ಸೋ, ಜಯವೋ ಪರಾಜಯವೋ, ಮುಂದೆ ಹೋಗಬೇಕೋ ಹಿಂದೆ ಹೋಗಬೇಕೋ, ನಿಂತಲ್ಲಿರಬೇಕೋ, ಯಾವುದೇ ಸಮಸ್ಯೆ ಇರಲಿ, ಲೌಕಿಕ ವೈದಿಕ, ಆ ತರಹದ ಸಮಸ್ಯೆಗಳು ಬಂದಾಗ ಭಕ್ತಿಯಿಂದ ಪಾರಾಯಣವನ್ನು ಮಾಡಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಪುಸ್ತಕವನ್ನು ತೆಗೆದರೆ
ಅವರ ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಲಿ ಬಂದಿರುತ್ತದೆ. ಇವತ್ತಿಗೂ ಕೂಡ ಅದಕ್ಕೆ ನೂರಾರು ಜನ ಇಲ್ಲಿ ಸಾಕ್ಷಿಗಳಿದ್ದಾರೆ. ಶ್ರೀಮದ್ ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯವೇ ಹೀಗೆ ಉತ್ತರವನ್ನು ನೀಡೋದಾದರೆ ಮಹಾಭಾರತ ಎಂತಹ ಉತ್ತರವನ್ನು ನೀಡುತ್ತದೆ. ದ್ವಿಜವೃಂದ ಕೃತಂ ಕುತೂಹಲಾತ್ ಅನುಯೋಗಾಂಧು ಸಹಸ್ರಮುತ್ತಮಂ ಇಯಮೇಕಪದೇ ಸರಸ್ವತಿ ಶ್ರುತಿ ಭರ್ತು ಪರಿಪೂರಯತ್ಯಹೋ. ನಾರಾಯಣ ಪಂಡಿತಾಚಾರ್ಯರ ಸುಮಧ್ವ ವಿಷಯದಲ್ಲಿ ಹೇಳ್ತಾರೆ, ಸಹಸ್ರಾರು ಜನರು ಪ್ರಶ್ನೆ ಮಾಡ್ತಾ ಇದ್ರಂತೆ, ಸಾವಿರಾರು ಪ್ರಶ್ನೆಗಳನ್ನು. ಅನುಯೋಗಾಂಧು ಸಹಸ್ರಮುತ್ತಮಂ, ಒಂದು ವಚನದಿಂದ ವೇದವ್ಯಾಸ ದೇವರು ಎಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದರಂತೆ. ಇಯಮೇಕಪದೇ ಸರಸ್ವತಿ ಶ್ರುತಿ ಭರ್ತು ಪರಿಪೂರಯತ್ಯಹೋ. ಅದು ವೇದವ್ಯಾಸ ದೇವರ ವಾಣಿ. ಅಂತಹ ಉತ್ತರವನ್ನೇ ಕೊಡುವುದಕ್ಕಾಗಿರುವ ಭಗವಂತನಿಗೆ ಉತ್ತರ ಅಂತ ಹೆಸರು. ಆ ಉತ್ತರನಾದ ಪರಮಾತ್ಮನೇ ಭೀಷ್ಮಾಚಾರ್ಯರಲ್ಲಿ ನಿಂತು ಉತ್ತರವನ್ನು ಕೊಟ್ಟದ್ದು. ಹಾಗಾಗಿ ಭಗವದ್ಗೀತೆಯಂತೆ ಮೋಕ್ಷಧರ್ಮ ಪರ್ವ ಅರ್ಥಾತ್ ಶಾಂತಿ ಪರ್ವ, ಅನುಶಾಸನ ಪರ್ವಗಳು ಕೂಡ ಭಗವಂತನ ಉಪದೇಶವೇ. ಗೀತೆ ಇದು ಸರ್ವಶ್ರೇಷ್ಠ, ಅದರಲ್ಲಿ ಯಾವ ಸಂಶಯ ಇಲ್ಲ. ಆದರೂ ಅನುಶಾಸನ ಪರ್ವ, ಶಾಂತಿ ಪರ್ವಗಳು ಕೂಡ ಅಂತರ್ಯಾಮಿಯಾಗಿದ್ದು ಪರಮಾತ್ಮ ಉಪದೇಶ ಮಾಡಿದ್ದು ವಿಶೇಷವಾಗಿ. ಒಂದು ಕಡೆಗೆ ಪರಮಾತ್ಮ ತಾನು ಉಪದೇಶ ಮಾಡುತ್ತಾನೆ, ನುಡಿತಾನೆ, ಇನ್ನೊಂದು ಕಡೆಗೆ ನಡೆದು ತೋರಿಸ್ತಾನೆ. ನುಡಿದಂತೆ ನಡೆದು ತೋರಿಸಿ ನೀವು ಹೀಗೆ ನಡೆಯಬೇಕು ಅಂತ ನಮಗೆ ಕಲಿಸ್ತಾನೆ. ಇದು ಭಗವಂತನ ಅದ್ಭುತವಾದಂತಹ ಅವತಾರದ ಲೀಲೆ, ಅವನ ಚರಿತ್ರೆ. ಭೀಷ್ಮರಲ್ಲಿ ಅಂತರ್ಯಾಮಿಯಾಗಿ ಕೃಷ್ಣ ಹೇಳ್ತಾನೆ, ಮಾತಾ ಪಿತ್ರೋರ್ಗುರುಣಾಂಚ ಪೂಜಾ ಬಹುಮತಾ ಮಮ ಅತ್ರ ವರ್ತನ್ನರೋ ಲೋಕಾನ್ ಯಶಶ್ಚ ಮಹದಶ್ನುತೆ. ತಂದೆ ತಾಯಿಗಳ ಗುರುಗಳ ಸೇವೆಯನ್ನು ಮಾಡಬೇಕಾದದ್ದು ಕರ್ತವ್ಯ ಕರ್ಮಗಳಲ್ಲಿ ಅತೀ ಶ್ರೇಷ್ಠವಾದ ಕರ್ತವ್ಯ. ಇದು ನನ್ನ ಸಿದ್ಧಾಂತ ಎಂಬುದಾಗಿ ಭೀಷ್ಮಾಚಾರ್ಯರು ಹೇಳ್ತಾರೆ. ಶ್ರೀಕೃಷ್ಣ ಹೇಳ್ತಾನೆ, ಯದೇತೇ ಹ್ಯನುಜಾನೀಯು ಕರ್ಮತಾತ ಸುಪೂಜಿತಾ ಧರ್ಮಂ ಧರ್ಮವಿರುದ್ಧಂ ವಾ ತತ್ ಕರ್ತವ್ಯಂ ಯುಧಿಷ್ಠಿರ. ಯಾವುದನ್ನು ತಂದೆ ತಾಯಿ ಗುರುಗಳು ಆದೇಶ ಮಾಡುತ್ತಾರೆ ಅದನ್ನು ಪರಿಪಾಲನೆ ಮಾಡಬೇಕಾದದ್ದು ಮಕ್ಕಳ ಶಿಷ್ಯರ ಕರ್ತವ್ಯ. ಇವನಿಗೆ ಅದು ಧರ್ಮ ಅಂತ ಅನಿಸಬಹುದು, ಆದರೆ ಇವನ ಅಲ್ಪಬುದ್ಧಿಗೆ ಮೇಲ್ನೋಟಕ್ಕೆ ಅದು ಧರ್ಮ ಅಲ್ಲ ಅಂತ ಅನಿಸಿರಬಹುದು. ಆದರೆ ನಿಜವಾದ ಧರ್ಮವನ್ನು, ಶಾಸ್ತ್ರಕ್ಕೆ ಸಮ್ಮತವಾದದ್ದನ್ನು ಅವರು ಹೇಳಿದ್ದಾರೆ ಅಂತಾದರೆ ತನ್ನ ಬುದ್ಧಿಗೆ ಅದು ಹಿಡಿಸದೇ ಇದ್ದರೂ ಕೂಡ ಅದನ್ನು ಮಾಡಲೇಬೇಕು. ಮುಂದೆ ಅದರಿಂದ ತನಗೆ ಹಿತವಾಗತ್ತೆ ಎನ್ನುವಂತಹ ವಿಶ್ವಾಸದಿಂದ ತಂದೆ ತಾಯಿಗಳ ಗುರುಗಳ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕಾದದ್ದು. ಆಜ್ಞಾ ಗುರುಣಾಂ ಹ್ಯವಿಚಾರಣೀಯ. ಗುರುಗಳ ಆಜ್ಞೆಯಾದ ಮೇಲೆ ಅದರ ಬಗ್ಗೆ ವಿಚಾರವನ್ನು ಮಾಡಬಾರದು ಅಂತ. ಬಲಿಚಕ್ರವರ್ತಿ ದಂಡೆತ್ತಿ ಬಂದಿರ್ತಾನೆ ಸ್ವರ್ಗದ ಮೇಲೆ. ಯಾವ ಸ್ವರ್ಗಕ್ಕೆ ಹೋಗಬೇಕಾದರೆ ಬಹಳಷ್ಟು ಪುಣ್ಯ ಮಾಡಬೇಕು, ಪಾಪಿಗಳಿಗೆ ಪ್ರವೇಶ ಇಲ್ಲ, ಕಷ್ಟ ಇಲ್ಲ. ಎನ್ನ ದುಃಖೇನ ಸಂಭಿನ್ನಂ ನ ಚ ಗ್ರಸ್ತಂ ಅನಂತರಂ ಅಭಿಲಾಷೋಪನೀತಂಚ ಸುಖಂ ತತ್ಸ್ವಃ ಪದಾಸ್ಪದಂ. ಅಂತಹ ಸುಖವನ್ನು, ದುಃಖವಿಲ್ಲದ ಸುಖವನ್ನು ಅನುಭವಿಸುವ ಆ ಸ್ಥಾನದಲ್ಲಿ ಆಕ್ರಮಣ ಮಾಡಿ ಅದನ್ನೇ ವಶಕ್ಕೆ ತೆಗೆದುಕೊಳ್ಳಬೇಕು ಅಂತ ಬಲಿಚಕ್ರವರ್ತಿ ಬಂದಾಗ ಏನು ಮಾಡಲಿ ನಾನು ಅಂತ ಕೇಳುವುದಕ್ಕೆ ಹೋಗ್ತಾನೆ ಇಂದ್ರ ಬೃಹಸ್ಪತ್ಯಾಚಾರ್ಯರಿಗೆ, ಗುರುಗಳಿಗೆ. ನೀನೇನು ಮಾಡಬೇಡ, ಜಾಗ ಖಾಲಿ ಮಾಡು ಅಂತಾರೆ ಬೃಹಸ್ಪತ್ಯಾಚಾರ್ಯರು. ಯುದ್ಧಕ್ಕೆ ಹೋಗು, ಹೇಗೆ ಗೆಲ್ಲಬೇಕೋ ನಾನು ತೋರಿಸಿಕೊಡ್ತೇನೆ, ಗೆದ್ದು ನಿನ್ನ ರಾಜ್ಯವನ್ನು ನೀನು ಮತ್ತೆ ಮೊದಲಿನಂತೆ ಅನುಭವಿಸೋ ಹಾಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಗುರುಗಳು ಧೈರ್ಯ ಹೇಳ್ತಾರೆ ಅಂತ ಬಂದರೆ ಸಿಂಹಾಸನವನ್ನು ಬಿಟ್ಟು ಆಚೆಗೆ ಹೋಗು ಅಂತ ಹೇಳಿಬಿಡ್ತಾರೆ. ಇದಕ್ಕಾಗಿಯಾ ನೀವು ಗುರುಗಳಾಗಿದ್ದದ್ದು? ಇದಕ್ಕಾಗಿ ನೀವು ಕುಲಪುರೋಹಿತರ ಆಚಾರ್ಯರ ನೀವು
ಅಂತ ಜಗಳ ಆಡಬಹುದಿತ್ತು, ಬೈಬಹುದಾಗಿತ್ತು, ನಿಂದೆ ಮಾಡಬಹುದಾಗಿತ್ತು. ಆದರೆ ಇಂದ್ರದೇವರು ಜಗತ್ತಿಗೆ ತಿಳಿಸಿಕೊಡ್ತಾರೆ, ಆಜ್ಞಾ ಗುರುಣಾಂ ಹ್ಯವಿಚಾರಣೀಯ. ನೀನು ಸಿಂಹಾಸನವನ್ನು ಖಾಲಿ ಮಾಡಿ ಎಲ್ಲ ದೇವತೆಗಳನ್ನು ಕರೆದುಕೊಂಡು ಸ್ವರ್ಗ ಖಾಲಿ ಮಾಡಿ ಕೊಟ್ಟು ಹೋಗು ಬಲಿಚಕ್ರವರ್ತಿಗೆ, ಇದೇ ಈಗ ನೀನು ಮಾಡಬೇಕಾದ ಕರ್ತವ್ಯ ಅಂತ. ನನ್ನ ಗುರುಗಳಾಗಿ ಶತ್ರುವಿಗೆ ರಾಜ್ಯವನ್ನು ಕೊಡುವಂಥ ಉಪದೇಶ ಮಾಡ್ತೀರಲ್ಲ ಅಂತ ಒಂದೇ ಒಂದು ಮಾತು ಇಂದ್ರನ ಬಾಯಿಯಿಂದ ಬರಲಿಲ್ಲ. ಹೇಗೆ ನಿಂತಿದ್ನೋ ಹಾಗೆ ಹೊರಟ, ಸಿಂಹಾಸನ ಬಿಟ್ಟು, ಸ್ವರ್ಗ ಬಿಟ್ಟು. ಅದಕ್ಕೆ ಕಾರಣವನ್ನು ಬೃಹಸ್ಪತ್ಯಾಚಾರ್ಯರು ಹೇಳಿದರು. ಈಗ ಅವನಿಗೆ ಮಹರ್ದಶ ಇದೆ, ಗುರುಗಳ ಅನುಗ್ರಹದ ಬಲ ಇದೆ, ಶುಕ್ರಾಚಾರ್ಯರ ಅನುಗ್ರಹ ಇದೆ. ಏಷ ವಿಪ್ರಬಲೋದರ್ಕ ಸಂಪ್ರತ್ಯೂರ್ಜಿತ ವಿಕ್ರಮ ಈಶಾಮೇವ ಅವಮಾನೇನ ಸಾನುಬಂಧೋ ವಿನಂಕ್ಷತಿ. ಯಾವಾಗ ಅವನು ಗುರುದ್ರೋಹ ಮಾಡ್ತಾನೆ ಆಗ ದುರ್ಬಲನಾಗ್ತಾನೆ. ಮತ್ತೆ ಅವನನ್ನು ಸೋಲಿಸಿ ನೀನು ರಾಜ್ಯವನ್ನು ಆಳುವಂತಹ ಕಾಲ ಬರ್ತದೆ. ಆದರೆ ಎಲ್ಲಿಯವರೆಗೆ ಅವನಿಗೆ ಗುರುಬಲ ಇದೆ ಅಲ್ಲಿಯವರೆಗೆ ನೀನು ಹೋಗಬೇಡ ಅನ್ನೋದನ್ನು ನಾನೊಬ್ಬ ಗುರುವಾಗಿಯೇ ನಿನಗೆ ಹೇಳ್ತಾ ಇದ್ದೇನೆ. ಈಗ ಅದನ್ನು ಬಿಡೋದೇ ನಿನಗೆ ಗುರುಬಲ, ಅದೇ ಗುರುವಿನ ಆದೇಶ. ವಿಚಾರ ಮಾಡಲಿಲ್ಲ ಇಂದ್ರ. ಆಜ್ಞಾ ಗುರುಣಾಂ ಹ್ಯವಿಚಾರಣೀಯ, ಗುರುಗಳ ಆಜ್ಞೆಯನ್ನು ಪರಿಪಾಲನೆ ಮಾಡಿದ್ದಾರಷ್ಟೆ. ಆ ತರಹದ ಒಂದು ಶ್ರದ್ಧೆ, ವಿಶ್ವಾಸ ಗುರುಗಳ ವಚನದ ಮೇಲೆ, ತಂದೆ ತಾಯಿಗಳ ವಚನದ ಮೇಲೆ ಮನುಷ್ಯನಿಗೆ ಇದ್ದರೆ ಅವನಿಗೆ ನಿಶ್ಚಿತವಾಗಿಯೂ ಸಕಲ ಇಷ್ಟಾರ್ಥಗಳು ಸಿಗತ್ತೆ. ಯದೇತೆ ಹ್ಯನುಜಾನೀಹು ಕರ್ಮತಾತ ಸುಪೂಜಿತಾ. ಯಾವುದನ್ನು ಮಾಡಬೇಕು ಅಂತ ಅವರು ಅನುಜ್ಞೆ ಕೊಡ್ತಾರೆ ಅದನ್ನು ಮಾಡಬೇಕು, ಅವರು ನಿಷೇಧ ಮಾಡಿದ್ದನ್ನು ಮಾಡಬಾರದು. ಇದರರ್ಥ ತಂದೆ ತಾಯಿಗಳು, ಗುರುಗಳು, ಇಲ್ಲಿ ಮಕ್ಕಳು ಇದ್ದಾರೆ, ತಂದೆ ತಾಯಿಗಳು ಇದ್ದಾರೆ. ತಂದೆ ತಾಯಿಗಳು ತಿಳಿಬೇಕು, ಏನೇನೋ ಹೇಳಲಿಕ್ಕೆ ಹೋಗಬಾರ್ದು. ಹೇಗಿದ್ದರೂ ನಾವು ಹೇಳಿದ್ದೇ ಕೇಳು ಅಂತ ಹೇಳಿದ್ದಾರೆ ಅಂತ ಹೇಳಿ ಸರ್ವಥಾ ಏಕಾದಶಿ ಉಪವಾಸ ಮಾಡಬೇಡ. ನಾವಿದ್ದೀವಿ ಮನೆಯೊಳಗೆ ಹಿರಿಯರು, ಮಾಡ್ತೀವಿ ಸಾಕು ಅಂತ ಕೆಲವರು ಹೇಳ್ತಾರೆ. ಕೆಲವರು ಇನ್ನೂ ಭಾರಿ ಹೇಳೋರಿದ್ದಾರೆ. ನಮ್ಮ ಗೋತ್ರದೊಳಗೆ ಕೆಲವರು ಮಾಡೋರು ಇದ್ದಾರೆ, ನಾವ್ಯಾರೂ ಮಾಡೋದು ಬೇಕಾಗಿಲ್ಲ ಅಂತ. ನಮ್ಮೂರಾಗ ಆಚಾರ ಇದ್ದಾರೆ, ಅವರೊಬ್ಬರು ಮಾಡ್ತಾರೆ ಸಾಕು ಅಂತ. ಒಬ್ಬೊಬ್ಬರು ಒಂದೊಂದು ಥರ ಮಾತಾಡೋರಿದ್ದಾರೆ. ಈ ತರಹ ಹೇಳಿದರೆ ಅದನ್ನೆಲ್ಲ ಕೇಳಬಾರದು, ಹೀಗೆ ಹೇಳಬಾರದು. ತಂದೆಯಾಗಲಿ, ತಾಯಿಯಾಗಲಿ, ಗುರುಗಳಾಗಲಿ. ಅದನ್ನು ಋಷಭನಾಮಕ ಪರಮಾತ್ಮ ಹೇಳಿದ್ದಾನೆ. ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಾಸ್ಯಾತ್ ದೈವಂ ನ ತತ್ಸ್ಯಾನ್ನ ಪತಿಶ್ಚ ಸಸ್ಯಾತ್ ನಮೋ ಚಯೇದ್ಯಃ ಸಮುಪೇತ ಮೃತ್ಯುಂ. ಸಂಸಾರವನ್ನು ದಾಟುವುದಕ್ಕೆ ಉಪಾಯ ಏನು, ದಾರಿ ಏನು ಅಂತ ಹೇಳಬೇಕು. ಅವರು ನಿಜವಾದ ಗುರು, ತಂದೆ ತಾಯಿ. ಧರ್ಮಕ್ಕೆ ವಿರುದ್ಧವಾಗಿ, ಶಾಸ್ತ್ರಕ್ಕೆ ವಿರುದ್ಧವಾಗಿ ಹೇಳಿದರೆ ಅವರು ಗುರುವೂ ಅಲ್ಲ, ತಂದೆಯೂ ಅಲ್ಲ, ತಾಯಿಯೂ ಅಲ್ಲ. ಅಂತಹ ಧರ್ಮಸಮ್ಮತವಾದ, ಶಾಸ್ತ್ರಸಮ್ಮತವಾದ ಆದೇಶವನ್ನು ತಂದೆ ತಾಯಿ ಗುರುಗಳು ಏನು ಹೇಳ್ತಾರೋ ಅದನ್ನು ಪರಿಪಾಲನೆ ಮಾಡಬೇಕು. ಏತ ಏವ ತ್ರಯೋ ಲೋಕಾಃ ಏತ ಏವ ಆಶ್ರಮಾಸ್ತ್ರಯಃ ಏತ ಏವ ತ್ರಯೋ ವೇದಾಃ ಏತ ಏವ ತ್ರಯೋ ಜ್ಞಯಃ. ಮೂರು ಲೋಕಗಳಿದ್ದಂತೆ. ತಂದೆ ತಾಯಿ ಗುರುಗಳು 3 ಜನ ಅಂದರೆ 3 ಲೋಕಗಳಿದ್ದಂತೆ. ಭೂಹು ಭುವಃ ಸ್ವಃ, 3 ಲೋಕಗಳಿದ್ದಂತೆ. 3 ಲೋಕಗಳನ್ನು ವಶಕ್ಕೆ ತಂದುಕೊಂಡರೆ ಏನೊಂದು ದೊಡ್ಡ ಸೌಭಾಗ್ಯವೋ ಅದು ತಂದೆ ತಾಯಿಗಳ ಗುರುಗಳ ಅನುಗ್ರಹವನ್ನು ಪಡೆದುಕೊಂಡ್ರೆ ಮನುಷ್ಯನಿಗೆ ಸಿಗತ್ತೆ. 3 ಅಗ್ನಿಗಳು, ಗಾರ್ಹಪತ್ಯಾಗ್ನಿ, ದಾಕ್ಷಿಣಾಗ್ನಿ, ಆಹವನೀಯಾಗ್ನಿ ಅಂತ. ಅಂದರೆ ಏನು ಮಹಾಪುಣ್ಯವೋ ಆ ಪುಣ್ಯ, ಆ ಫಲ ತಂದೆ ತಾಯಿಗಳ ಗುರುಗಳ ಸೇವೆಯನ್ನು ಮಾಡಿದರೆ ಬರ್ತದೆ. ಋಗ್ವೇದ, ಯಜುರ್ವೇದ, ಸಾಮವೇದಗಳ ಅಧ್ಯಯನ ಮಾಡಿದರೆ, ಆ ವೇದೋಕ್ತ ಕರ್ಮಾನುಷ್ಠಾನ ಮಾಡಿದರೆ ಬರೋ ಫಲ ತಂದೆ ತಾಯಿಗಳ ಸೇವೆ, ಗುರುಗಳ ಸೇವೆಯನ್ನು ಮಾಡಿದರೆ ಬರ್ತದೆ. ಏತ ಏವ ತ್ರಯೋ ವೇದಾಃ ಏತ ಏವ ತ್ರಯೋ ಜ್ಞಯಃ. ತ್ರಿಷ್ವಪ್ರಮಾದ್ಯನ್ನೇತೇಷು ತ್ರೀನ್ ಲೋಕಾನಪಿ ಜೇಷ್ಯಸಿ ಪಿತೃವೃತ್ತ್ಯಾ ತ್ವಿಮಂ ಲೋಕಂ ಮಾತೃವೃತ್ತ್ಯಾ ತಥಾ ಪರಂ ಬ್ರಹ್ಮಲೋಕಂ ಗುರುರ್ವೃತ್ತ್ಯಾ ನಿಯಮೇನ ತರಿಷ್ಯಸಿ. ತಂದೆಯ ಸೇವೆಯಿಂದ ಭೂಲೋಕ, ತಾಯಿಯ ಸೇವೆಯಿಂದ ಸ್ವರ್ಗಲೋಕ, ಗುರುಗಳ ಸೇವೆಯಿಂದ ಬ್ರಹ್ಮಲೋಕವನ್ನೇ ಪಡೆಯಬಹುದು ಅಂತ ಮಹಾಭಾರತದಲ್ಲಿ
ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ತಿಳಿಸಿಕೊಡ್ತಾ ಇದ್ದಾರೆ. ನೈತಾನ್ ಅತಿಶಯೀಥಾಸ್ತ್ವಂ ನಾತ್ಯಶ್ನೀಥಾ ನ ದೂಷಯೇಹೇ ನಿತ್ಯಂ ಪರಿಚರೇಶ್ಚೈವ ತದ್ವೈ ಸುಕೃತಮುತ್ತಮಂ. ಅವರಿಗಿಂತಲೂ ಭಾರಿ ನಾನು ಅಂತ ತೋರಿಸಿಕೊಳ್ಳಬೇಡ. ನಿಮಗಿಂತಲೂ ಬುದ್ಧಿವಂತ, ನಿಮಗಿಂತಲೂ ಶ್ರೀಮಂತ, ನಿಮಗಿಂತಲೂ ನನ್ನ ಶಕ್ತಿ ಸಾಮರ್ಥ್ಯ ಅಧಿಕಾರಗಳು ಬಹಳ ಇವೆ, ನಿಮಗೇನು ತಿಳಿತದೆ, ನಿಮಗೇನು ಬುದ್ಧಿ ಇದೆ, ಸುಮ್ಮನೆ ಕೂಡು, ತಿಳಿಯೋದಿಲ್ಲ ನಿನಗೆ. ತಂದೆ ತಾಯಿಗಳಿಗೆ ಗುರುಗಳಿಗೆ ಈ ತರಹದ ಭಾಷೆಯನ್ನು ಉಪಯೋಗಿಸುವುದಲ್ಲ. ನಿನಗೆ ತಿಳಿಯೋದಿಲ್ಲ, ಬುದ್ಧಿ ಇಲ್ಲ, ದಡ್ಡ, ಹೀಗೆಲ್ಲ ಮಾತನಾಡುವವರಿದ್ದಾರೆ. ಯುವಕರೂ ಇದ್ದಾರೆ, ಕೆಲವರು ಹಿರಿಯರೂ ಇದ್ದಾರೆ. ತಾವೂ ತಂದೆ ತಾಯಿಯಿಂದಾಗಿ ಮಕ್ಕಳನ್ನು ಮೊಮ್ಮಕ್ಕಳನ್ನು ನೋಡಿದ ಹಿರಿಯರು ತಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು ಅನ್ನುವ ಪ್ರಜ್ಞೆಯನ್ನು ಪಡೆದುಕೊಳ್ಳದೇ ಇರುವ ಸ್ಥಿತಿಯಲ್ಲಿಯೂ ಕೆಲವು ಕಡೆಗೆ ನೋಡೋದಕ್ಕೆ ಸಿಗ್ತಾರೆ. ಗುರುಂ ಹುಂಕೃತ್ಯ ತ್ವಂಕೃತ್ಯ ವಿಷ್ಠಾಯಾಂ ಜಾಯತೆ ಕ್ರಿಮಿ 60 ವರ್ಷ ಸಹಸ್ರಾಣಿ ಅಂತ. ತಂದೆ ತಾಯಿಗಳಿಗೆ ಗುರುಗಳಿಗೆ ತಿರಸ್ಕಾರ ಮಾಡಿದರೆ, ನಿನಗೆ ಬುದ್ಧಿ ಇಲ್ಲ, ತಿಳುವಳಿಕೆ ಇಲ್ಲ ಅಂತ ಹೀಯಾಳಿಸಿದರೆ 60,000 ವರ್ಷಗಳವರೆಗೆ ಮಲಮೂತ್ರಗಳಲ್ಲಿ ಕ್ರಿಮಿಯಾಗಿ ಹುಟ್ಟುತ್ತಾನೆ. ಕ್ರಿಮಿಗೆ ಎಷ್ಟು ದಿವಸ ಆಯುಷ್ಯ ಇರುತ್ತದೆ? 1 ತಾಸು, 2 ತಾಸು, 1 ದಿವಸ, 2 ದಿವಸ. ಆದರೆ 60,000 ವರ್ಷ ಅಂದರೆ ಅಷ್ಟು ಸಲ ಹುಟ್ಟುತ್ತಾನೆ ಅಂತ ಅರ್ಥ. ಅಂತಹ ನೀಚವಾದ ಜನ್ಮದಲ್ಲಿ ಹುಟ್ಟಿ ದುಃಖವನ್ನು ಅನುಭವಿಸುವಂತಹ ಸಂದರ್ಭ ಬರ್ತದೆ. ಎಂದಿಗೂ ದೊಡ್ಡವರಿಗೆ ತಿರಸ್ಕಾರ ಮಾಡಬಾರದು ಅಂತ ಶಾಸ್ತ್ರ ಅಷ್ಟು ಒತ್ತು ಕೊಟ್ಟು ಹೇಳ್ತದೆ. ನೈತಾನ್ ಅತಿಶಯೀಥಾಸ್ತ್ವಂ. ಅವರಿಗೆ ಸುಮ್ಮನೆ ಏನೋ ತಿನ್ನಲಿಕ್ಕೆ ಶಕ್ತಿ ಇಲ್ಲ ಅಂದರೆ ಮಾತು ಬೇರೆ, ಅನಾರೋಗ್ಯ ಇದೆ ಎನ್ನುವ ಕಾರಣಕ್ಕಾಗಿ ಬೇಡ ಅಂದರೆ ಮಾತು ಬೇರೆ, ವೈದ್ಯರ ಸಲಹೆಯಂತೆ. ಅದಿಲ್ಲದಂತೆ ಶಕ್ತಿ ಸಾಮರ್ಥ್ಯಗಳು ಇದ್ದು ಅಪೇಕ್ಷೆ ಇದ್ದಾಗಲೂ ಅವರಿಗೆ ಕೊಡದೆ ತಾನೇ ತಿನ್ನುವುದು. ನಾತ್ಯಶ್ನೀಥಾ, ಅವರಿಗೆ ಕೊಡದೆ ನೀನು ತಿನ್ನಬೇಡ ಅಂತ ಹೇಳ್ತಾರೆ. ಯಾವಾಗಲೂ ಅವರ ಸೇವೆಯನ್ನು ಮಾಡಬೇಕಾದದ್ದೇ ಉತ್ತಮವಾದಂಥದ್ದು. ಸರ್ವೇ ತಸ್ಯಾದೃತಾ ಲೋಕಾಃ ಯಸ್ಯೈತೆ ತ್ರಯ ಆದೃತಾಃ ಅನಾದೃತಸ್ತು ಯಸ್ಯೈತೆ ಸರ್ವಾಸ್ತಸ್ಯ ಅಫಲಾಃ ಕ್ರಿಯಾಃ. ಏನು ವೇದವ್ಯಾಸದೇವರ ವಾಣಿ ನೋಡಿ. ಈ 3 ಜನರನ್ನು ಆಧರಿಸಿದರೆ ಪ್ರಪಂಚದೊಳಗಿದ್ದ 3 ಲೋಕಗಳಲ್ಲಿದ್ದ ಎಲ್ಲ ಸಜ್ಜನರಿಗೂ ಆದರ ಗೌರವಗಳನ್ನು ಸಲ್ಲಿಸಿದಂತೆ ಈ 3 ಜನರಿಗೆ ತಿರಸ್ಕಾರ ಮಾಡಿದರೆ ಅವನು ಮಾಡಿದ ಎಲ್ಲ ಕಾರ್ಯಗಳೂ ವ್ಯರ್ಥ. ಸರ್ವಾಸ್ತಸ್ಯ ಅಫಲಾಃ ಕ್ರಿಯಾಃ, ಮಾಡಿದ ಸತ್ಕರ್ಮಗಳೆಲ್ಲ ವ್ಯರ್ಥವಾಗಿ ಹೋಗ್ತವೆ. ಇಷ್ಟು ಮಹತ್ವವನ್ನು ತಿಳಿಸಿಕೊಡ್ತಾರೆ. ಗುರುರ್ಗರೀಯಾನ್ ಪಿತೃತೋ ಮಾತೃತಶ್ಚೇತಿ ಮೇ ಮತಿ ಉಭೌ ಹಿ ಮಾತಾಪಿತರೌ ಜನ್ಮನ್ಯೇವೋಪಯುಜ್ಯತಃ ಶರೀರಮೇತೌ ಸೃಜತಃ ಪಿತಾ ಮಾತಾ ಚ ಭಾರತ ಆಚಾರ್ಯ ಶಿಷ್ಟಾಯ ಜಾತಿ ಸಾ ಸಮ್ಯಕ್ ಅಜರಾಮರ. ಅದರಲ್ಲಿಯೂ ತಂದೆ ತಾಯಿಗಳಿಗಿಂತಲೂ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಿದ ಗುರುಗಳು ಅತ್ಯಂತ ಉತ್ತಮರಾದವರು. ಅವರು ಮಾಡಿದ ಉಪಕಾರ ಮೋಕ್ಷದವರೆಗೂ ನಮಗೆ ತೀರಿಸಲಿಕ್ಕಾಗೋದಿಲ್ಲ ಎಂಬುದಾಗಿ ಮಹಾಭಾರತ ತಂದೆ ತಾಯಿಗಳ ಮಹತ್ವವನ್ನು ಇಷ್ಟು ವಿಶೇಷವಾಗಿ ತಿಳಿಸಿಕೊಡುತ್ತದೆ. ಮತ್ತೊಂದು ಪ್ರಸಂಗದಲ್ಲಿ ಗೌತಮರ ಅಹಲ್ಯೆಯ ಮಗ ಚಿರಕಾರಿ ಅಂತ, ಅವನ ಹೆಸರೇ ಚಿರಕಾರಿ. ಬಹಳ ನಿಧಾನವಾಗಿ ಕೆಲಸ ಮಾಡುತ್ತಿದ್ದ ಅವನು. ಬಹಳ ವಿಮರ್ಶೆ ಮಾಡಿ ಆಲೋಚನೆ ಮಾಡಿ ಕೆಲಸ ಮಾಡುವಂತಹ ವ್ಯಕ್ತಿ. ಅಹಲ್ಯೆಯ ಮೇಲಿನ ಕೋಪದಿಂದ ಗೌತಮರು ಒಂದು ಬಾರಿ ಸಿಟ್ಟಿನಿಂದ ಅಹಲ್ಯೆಯನ್ನು ಸಂಹಾರ ಮಾಡಿಬಿಡು ಅಂತ ಇವನಿಗೆ ಹೇಳ್ತಾರೆ. ಪರಶುರಾಮ ದೇವರ ತಂದೆ ಜಮದಗ್ನಿಗಳು ತನ್ನ ಮಕ್ಕಳಿಗೆಲ್ಲ ತನ್ನ ಮಡದಿಯನ್ನು ಸಂಹಾರ ಮಾಡು ಅಂತ ಹೇಳಿದಾಗ ಉಳಿದವರು ಮಾಡಲಿಲ್ಲ. ಪರಶುರಾಮ ದೇವರು ಸಂಹಾರ ಮಾಡ್ತಾರೆ, ಮತ್ತೆ ಬದುಕಿಸ್ತಾರೆ. ಅದೆಲ್ಲ ಕಥೆ ನಿಮಗೆ ಗೊತ್ತು. ಹಾಗೆ ಚಿರಕಾರಿಗೆ ಗೌತಮರು ಅಹಲ್ಯೆಯನ್ನು ಸಂಹಾರ ಮಾಡುವುದಕ್ಕೆ ಹೇಳಿದರೆ ಅವರು ಮಾಡೋದಿಲ್ಲ. ಹೆಸರೇ ಚಿರಕಾರಿ. ಬಹಳ ವಿಚಾರ ಮಾಡ್ತಾನೆ. ತಂದೆ ಪೂಜ್ಯರು, ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು. ತಾಯಿಯೂ ಪೂಜ್ಯಳು,
ಕೋಪದಲ್ಲಿ ಏನೋ ಮಾತನಾಡಿರ್ತಾರೆ, ಅದನ್ನು ಹೇಗೆ ಮಾತಾಡಿರ್ತಾರೋ ಹಾಗೆ ತಗೊಳ್ಬಾರ್ದು, ಅದರ ಸಾರವನ್ನು ತಿಳಿದುಕೊಳ್ಬೇಕು. ಮಕ್ಕಳಿಗೇನೆ ತಂದೆ ತಾಯಿಗಳೇ ಬೈತಾರೆ. ಮಗ ಏನಾದರೂ ತಪ್ಪು ಕೆಲಸ ಮಾಡಿದರೆ, ಹೇಳಿದ್ದನ್ನು ಕೇಳಲಿಲ್ಲ, ತಿನ್ನಬಾರದನ್ನು ತಿಂದ, ವಿಷ ಕುಡಿ ಅಂತ ಬೈತಾರೆ. ವಿಷಂ ಹುಂಕ್ಷ್ವ, ಸತ್ತೋಗು ಅಂತಾರೆ, ಹಾಳಾಗಿ ಹೋಗು ಅಂತಾರೆ, ನಿನ್ನ ಮಾರಿಗೆ ಬೆಂಕಿ ಹಚ್ಚಲಿ ಅಂತಾರೆ. ಹೋಗಿ ತೊಗೊಂಡು ಬೆಂಕಿ ಹಚ್ಕೋಬಾರದು, ಆ ಕೆಟ್ಟ ಕೆಲಸ ಮಾಡೋದನ್ನು ಬಿಡು ಅಂತ ಇಷ್ಟೇ ಆ ಮಾತಿಗೆ. ಇದೆಲ್ಲ ಶಾಸ್ತ್ರದಲ್ಲಿ ವಿಚಾರ ಮಾಡಿದ್ದು, ವ್ಯವಹಾರದಲ್ಲಿದ್ದ ವಿಷಯ, ಆದರೆ ಶಾಸ್ತ್ರದಲ್ಲಿಯೂ ಇದರ ಬಗ್ಗೆ ಚರ್ಚೆ ಇದೆ. ಹಾಗೆ ತಂದೆಯ ಮಾತಿನ ಅಭಿಪ್ರಾಯವೇನು ಅಂತ ತಿಳಿದು ಗಂಭೀರವಾಗಿರ್ತಾನೆ. ಮುಂದೆ ಸ್ವಲ್ಪ ಹೊತ್ತಿಗೆ ಮತ್ತೆ ಬರ್ತಾರೆ ಗೌತಮರು, ನೀನು ಮಾಡಿದ್ದು ಬಹಳ ಒಳ್ಳೆಯ ಕೆಲಸ ಮಾಡಿದಿ, ಏನಾದರೂ ಕೊಂದು ಬಿಟ್ಟಿದ್ದರೆ ಬಹಳ ಪಶ್ಚಾತ್ತಾಪ ಆಗ್ತಾ ಇತ್ತು, ನಾನೂ ದುಃಖ ಪಡ್ತಾ ಇದ್ದೆ, ನೀನೂ ದುಃಖ ಪಡ್ತಾ ಇದ್ದಿ, ನಿನ್ನಂತಹ ವಿವೇಕಿಯಾದ ಮಗ ಇದ್ದದ್ದಕ್ಕೆ ನನ್ನ ಮಡದಿಯನ್ನು ನಾನು ಉಳಿಸಿಕೊಂಡೆ, ನಿನ್ನ ತಾಯಿಯನ್ನು ನೀನು ಉಳಿಸಿಕೊಂಡಿದ್ದೀಯಾ ಅಂತ ಅವರು ಅನುಗ್ರಹವನ್ನೇ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ತಂದೆಯ ಮಹತ್ವವನ್ನು ಚಿರಕಾರಿ ಹೇಳ್ತಾನೆ. ಪಿತಾಯದಾಹ ಧರ್ಮಸ್ಸಹ ವೇದೇಶ್ವಪಿ ಸುನಿಶ್ಚಿತಃ ಪ್ರೀತಿ ಮಾತ್ರಂ ಪಿತುಃ ಪುತ್ರಃ ಸರ್ವಂ ಪುತ್ರಸ್ಯ ವೈ ಪಿತಾ. ತಂದೆಗೆ ಮಗನ ಮೇಲೆ ಪ್ರೀತಿ ಮಾತ್ರ ಇದೆ, ಆದರೆ ಮಗನಿಗೆ ತಂದೆ ಬರೀ ಪ್ರೀತಿ ಕೊಡುವುದಲ್ಲ, ಸರ್ವಸ್ವವನ್ನು ಕೊಟ್ಟಿದ್ದಾನೆ, ಶರೀರವನ್ನು ಕೊಟ್ಟಿದ್ದಾನೆ, ಆಸ್ತಿಯನ್ನು ಕೊಟ್ಟಿದ್ದಾನೆ, ಆಸ್ತಿಕತೆಯನ್ನು ಕೊಟ್ಟಿದ್ದಾನೆ. ಆಸ್ತಿ ಕೊಡುವುದಕ್ಕಿಂತಲೂ ಆಸ್ತಿಕತೆಯನ್ನು ಕೊಡೋದು ಬಹಳ ಮಹತ್ವದ್ದು. ದೇವರು, ಧರ್ಮ, ಶ್ರದ್ಧೆ, ಪರೋಪಕಾರ ಇವುಗಳ ಬಗ್ಗೆ ತಿಳುವಳಿಕೆಯನ್ನು ತಂದೆ ಮಗನಿಗೆ ಕೊಡ್ತಾನಲ್ಲ, ತನ್ನ ಜೀವನದಿಂದಲೂ ಕಲಿಸ್ತಾನೆ, ತನ್ನ ಮಾತಿನಿಂದಲೂ ಕಲಿಸ್ತಾನೆ. ಆ ಆಸ್ತಿಕತೆಯನ್ನು ಕೊಡೋದು ಬಹಳ ದೊಡ್ಡ ಉಪಕಾರ. ಈ ಶರೀರವನ್ನು ಕೊಟ್ಟ, ಆಸ್ತಿಕತೆಯನ್ನು ಕೊಟ್ಟ, ಆಸ್ತಿಯನ್ನು ಕೊಟ್ಟ, ಮಾತು ಕಲಿಸ್ತಾನೆ, ವ್ಯವಹಾರ ಕಲಿಸ್ತಾನೆ, ಹೊಟ್ಟೆಗೆ ಹಾಕ್ತಾನೆ, ವಿದ್ಯೆಯನ್ನು ಕೊಡ್ತಾನೆ. ತಾನಾದರೂ ಕೊಡಬಹುದು, ವಿದ್ಯೆಯನ್ನು ಕೊಡುವ ಗುರುಗಳ ಹತ್ತಿರ ಕಳಿಸ್ತಾನೆ. ಒಂದೇ ಎರಡೇ ತಂದೆ ಮಾಡಿದ್ದು. ಅದಕ್ಕೆ ಹೇಳ್ತಾನೆ ಚಿರಕಾರಿ, ಸರ್ವಂ ಪುತ್ರಸ್ಯ ವೈ ಪಿತಾ. ಮಗ ತಂದೆಗೆ ಬರೀ ಪ್ರೀತಿಪಾತ್ರನಾದರೆ ಮಗನಿಗೆ ತಂದೆ ಸರ್ವಸ್ವ ಆಗಿದ್ದಾನೆ. ಶರೀರಾದೀನಿ ದೇಯಾನಿ ಪಿತಾತ್ವೇಕಃ ಪ್ರಯಚ್ಛತಿ. ಶರೀರ ಮೊದಲಾದ ಅನೇಕ ಅಮೂಲ್ಯವಾದ ರತ್ನಗಳನ್ನು ಕೊಟ್ಟಿದ್ದಾನೆ. ತಸ್ಮಾತ್ ಪಿತೃವಚಃ ಕಾರ್ಯಂ ನ ವಿಚಾರ್ಯಂ ಕದಾಚನ ಪಾತಕಾನ್ಯಪಿ ಪೂಯಂತೆ ಪಿತುಶಾಸನಕಾರಿಣಃ. ತಂದೆಯ ಮಾತನ್ನು ಪರಿಪಾಲನೆ ಮಾಡಿದರೆ ತಂದೆಗೆ ಸಂತೋಷವಾಗತ್ತೆ, ಮಾತ್ರವಲ್ಲ ಎಲ್ಲ ಪಾಪಗಳ ಪರಿಹಾರವಾಗತ್ತೆ. ಏನೇನೋ ಮಾಡಿದ ಪಾತಕಗಳನ್ನೆಲ್ಲ ಕಳೆದುಕೊಳ್ತಾನೆ ತಂದೆಯ ಆಜ್ಞೆಯನ್ನು ಪರಿಪಾಲನೆ ಮಾಡಿದರೆ. ಅದಕ್ಕಾಗಿ ನಾನು ತಂದೆಗೆ ಗೌರವವನ್ನು ಸಲ್ಲಿಸಬೇಕು. ಪಿತಾ ಧರ್ಮಃ ಪಿತಾ ಸ್ವರ್ಗಃ ಪಿತಾ ಹಿ ಪರಮಂತಪಃ ಪಿತರಿ ಪ್ರೀತಿಮಾಪನ್ನೇ ಸರ್ವಾಃ ಪ್ರೀಣಂತಿ ದೇವತಾಃ ಪಿತಾ ನಾಲ್ಪತರಂ ಸ್ಥಾನಂ. ತಂದೆ ಅಂದರೆ ಸಣ್ಣ ಮಾತಲ್ಲ, ಅಷ್ಟು ದೊಡ್ಡ ಸ್ಥಾನ. ಅವನೇ ಧರ್ಮ, ಅವನೇ ಸ್ವರ್ಗ, ಅವನೇ ತಪಸ್ಸು. ಅದರರ್ಥ ಅವನ ಮಾತನ್ನು ಪರಿಪಾಲನೆ ಮಾಡಿದರೆ, ಅವನ ಸೇವೆ ಮಾಡಿದರೆ, ಅವನ ಪೂಜೆ ಮಾಡಿದರೆ, ಅವನನ್ನು ಸಂತೋಷಪಡಿಸಿದರೆ ಅದರಿಂದ ತಪಸ್ಸನ್ನೂ ಮಾಡಿದಂತೆ ಸ್ವರ್ಗವನ್ನೂ ಪಡೆಯುವುದಕ್ಕೆ ಸಾಧ್ಯ ಇದೆ, ಇಹಲೋಕದಲ್ಲಿಯೂ ಸುಖವಾಗಿರುವುದಕ್ಕೆ ಸಾಧ್ಯ ಇದೆ. ಇಂತಹ ಮಹತ್ವ ತಂದೆಗೆ ಇದೆ. ಅದೇ ರೀತಿ ತಾಯಿಯ ಮಹತ್ವವೂ ಇದೆ. ಮಾತೃಲಾಭೇ ಸನಾಥತ್ವಂ ಅನಾಥತ್ವಂ ವಿಪರ್ಯಯೇ. ತಾಯಿ ಇದ್ದಾಳೆ ಅಂದರೆ ಅವನು ಸನಾಥ, ತಾಯಿ ಇಲ್ಲ ಅಂದರೆ ಅವನು ಅನಾಥ. ನ ಶೋಚತಿ ನಾಪ್ಪೇನಂ ಸ್ಥಾವಿರ್ಯಂ ಅಪಕರ್ಷತಿ ನ ಚ ಶೋಚತಿ ನಾಪ್ಪೇನಂ ಸ್ಥಾವಿರ್ಯಂ ಅಪಕರ್ಷತಿ. ಎಲ್ಲಿಯವರೆಗೆ ತಾಯಿ ಇದ್ದಾಳೆ ಅಲ್ಲಿಯವರೆಗೆ ಅವನು ವೃದ್ಧನಲ್ಲ ಅಂತ ಮಹಾಭಾರತ ಹೇಳುವಂತಹ ಮಾತು. ಇವನಿಗೆ ಮಕ್ಕಳಾಗಿರಬಹುದು, ಮೊಮ್ಮಕ್ಕಳಾಗಿರಬಹುದು, ಆದರೂ ಇವನು ಸಣ್ಣ ಕೂಸಿದ್ದ ಹಾಗೆ ತಾಯಿ ಇರೋವರೆಗೆ. ಪುತ್ರ ಪೌತ್ರೋಪಪನ್ನೋಪಿ ಜನನೀಂ ಯಸ್ಸಮಾಶ್ರಿತಃ ಅಪಿ ವರ್ಷಶತಶ್ಚಾಂತೆ ಸದ್ವಿಹಾಯನವಚ್ಚರೇತ್. 100 ವರ್ಷದವನಾದರೂ, ಆಗಿನ ಕಾಲಕ್ಕೆ ದೀರ್ಘಾಯುಷ್ಯ ಇರ್ತಾ ಇತ್ತು, 100 ವರ್ಷದವನಾದರೂ ಮಕ್ಕಳು ಮೊಮ್ಮಕ್ಕಳನ್ನು ಕಂಡರೂ ಕೂಡ
ತಾಯಿ ಎದುರಿಗೆ ಇವನು 2 ವರ್ಷದ ಕೂಸಂತೆ. ದ್ವಿಹಾಯನ ವಚ್ಚರೇತ್. ತದಾ ಸವೃದ್ಧೋ ಭವತಿ ತದಾ ಭವತಿ ದುಃಖಿತಃ ತದಾ ಶೂನ್ಯಂ ಜಗತ್ತಸ್ಯ ಯದಾ ಮಾತ್ರ ವಿಯುಜ್ಯತೆ. ಅವನಿಗೆ ವೃದ್ಧ ಅಂತ ಹೆಸರು ಬರೋದೇ ತಾಯಿಯನ್ನು ಕಳೆದುಕೊಂಡ ಮೇಲೆ. ಆವಾಗ ಅವನು ವೃದ್ಧ, ಆವಾಗ ಅವನು ಅನಾಥ, ಆಗ ಅವನಿಗೆ ಜಗತ್ತೆಲ್ಲ ಶೂನ್ಯ. ತದಾ ಶೂನ್ಯಂ ಜಗತ್ತಸ್ಯ ಯದಾ ಮಾತ್ರ ವಿಯುಜ್ಯತೆ. ನಾಸ್ತಿ ಮಾತ್ರ ಸಮ ಛಾಯ, ನಾಸ್ತಿ ಮಾತ್ರ ಸಮ ಗತಿ, ನಾಸ್ತಿ ಮಾತ್ರ ಸಮಂ ತ್ರಾಣಂ, ನಾಸ್ತಿ ಮಾತ್ರ ಸಮ ಪ್ರಿಯ. ಕುಕ್ಷೌ ಸಂಧಾರಣಾಧಾತ್ರಿ ಜನನಾತ್ ಜನನೀ ಸ್ಮೃತ ಅಂಗಾನಾಂ ವರ್ಧನಾದಂಬ ವೀರಸೂತ್ವೇನ ವೀರಸೂಹು. ತಾಯಿಗೆ ಸಂಸ್ಕೃತದಲ್ಲಿ ಅನೇಕ ಹೆಸರುಗಳಿವೆ. ಯಾಕೆ ಆ ಹೆಸರುಗಳು ಅಂತ ಮಹಾಭಾರತ ಹೇಳುವಂತಹ ಮಾತು. ಅದಕ್ಕಾಗೇನೆ ಹೇಳೋದು, ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ಕುತ್ರಚಿತ್. ಏನಿಲ್ಲ ಮಹಾಭಾರತದಲ್ಲಿ. ಮಹಾಭಾರತದಲ್ಲಿ ಇಲ್ಲದೇ ಇರೋ ವಿಷಯವೇ ಇಲ್ಲ. ಧಾತ್ರಿ ಅಂತ ತಾಯಿಯನ್ನು ಕರೀತಾರೆ. ಯಾಕೆ ಅಂದರೆ ಧಾರಣೆ ಮಾಡಿರ್ತಾಳೆ 9 ತಿಂಗಳು ಹೊಟ್ಟೆಯಲ್ಲಿ, ಆದ್ದರಿಂದ ಧಾತ್ರಿ. ಹುಟ್ಟಿದ ಮೇಲೂ ತೊಡೆಯ ಮೇಲೆ ಧಾರಣೆ ಮಾಡ್ತಾಳೆ, ಆದ್ದರಿಂದ ಧಾತ್ರಿ. ಕುಕ್ಷೌ ಸಂಧಾರಣಾತ್ ಧಾತ್ರಿ, ಹುಟ್ಟಿಸಿರ್ತಾಳೆ, ಆದ್ದರಿಂದ ಜನನಿ. ಅಂಗಾನಾಂ ವರ್ಧನಾದ ಅಂಬಾ, ಅಂಬಾ ಅಂತ ಕರೀತಾರೆ ತಾಯಿಗೆ. ಯಾಕೆ ಅಂದರೆ ಅಂಬ, ಅಂದರೆ ಅಂಗಗಳನ್ನು, ವ ಮತ್ತು ಬಗಳಿಗೆ ಸಂಸ್ಕೃತದಲ್ಲಿ ಸಮಾನ ಅರ್ಥ ಇದೆ. ಬ ಅಂದರೆ ವ ಅಂದರೆ ವರ್ಧನ, ವ ಅಂಗಗಳ ವರ್ಧನೆ ಮಾಡಿರ್ತಾಳೆ. ಹಾಲು ಕುಡಿಸಿ ಉಣಿಸಿ ತಿನಿಸಿ ಕ್ರಮವಾಗಿ ಶರೀರಕ್ಕೆ ಬೆಳವಣಿಗೆಯಾಗುವಂತೆ ಮಾಡ್ತಾಳೆ. ಆದ್ದರಿಂದ ಅಂಬ. ಆ ವ ಬಗಳಿಗೆ ಅಭೇದ ಇದ್ದದ್ದರಿಂದಲೇ ಕನ್ನಡದಲ್ಲಿ ಅವ್ವ ಅಂತಾರೆ, ಸಂಸ್ಕೃತದಲ್ಲಿ ಅಂಬ ಅಂತಾರೆ. ಅರ್ಥ ಒಂದೇ, ಅಂಗಗಳ ವರ್ಧನೆ ಮಾಡಿದ್ದು. ಆದ್ದರಿಂದ ಅಂಬ ಅಂತ. ಅಂಗಾನಾಂ ವರ್ಧನಾದಂಬ. ವೀರಸೂಹು ಅಂತ ಕರೀತಾರೆ, ವೀರನಾದ ಮಗನನ್ನು ಪಡೆದದ್ದಕ್ಕೆ. ಶಿಶೋಶುಶ್ರೂಷಣಾತ್, ಶುಶ್ರೂ ಅಂತೂ ಹೆಸರಿದೆ. ಯಾಕೆಂದರೆ ಮಕ್ಕಳನ್ನು ಅಷ್ಟು ಆರೈಕೆ ಮಾಡ್ತಾಳೆ ಅಂತ. ಇಂತಹ ತಾಯಿಯ ಮಾತನ್ನು ಕೇಳಬೇಕು, ತಾಯಿಯ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಚಿರಕಾರಿ ಬಹಳಷ್ಟು ವಿಷಯಗಳನ್ನು ತಿಳಿಸ್ತಾನೆ. ಈ ಎಲ್ಲ ಹಿನ್ನೆಲೆಯಲ್ಲಿ ತಂದೆ ತಾಯಿಗಳ ಗುರುಗಳ ಮಹತ್ವವನ್ನು ಭೀಷ್ಮಾಚಾರ್ಯರಲ್ಲಿ ಅಂತರ್ಯಾಮಿಯಾಗಿ ಕೃಷ್ಣ ನುಡಿದದ್ದು, ವೇದವ್ಯಾಸದೇವರು ನುಡಿದದ್ದು. ಅಂತಹ ನುಡಿದ ಸಂದೇಶವನ್ನು ರಾಮಾವತಾರದಲ್ಲಿ ನಡೆದು ತೋರಿಸಿದ್ದಾನೆ. ಕೃಷ್ಣಾವತಾರದಲ್ಲಿಯೂ ಅದನ್ನು ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ರಾಮಾವತಾರದಲ್ಲಿಯೂ ಯಾವ ರೀತಿ ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು, ತಂದೆ ತಾಯಿಗಳ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು ಅನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ ಶ್ರೀರಾಮಚಂದ್ರ. ಅಂತಹ ತಂದೆ ತಾಯಿಗಳ ಸೇವೆಯನ್ನು ಮಾಡುವ ಒಂದು ಆದರ್ಶವನ್ನು ನಮ್ಮೆಲ್ಲರ ಜೀವನದಲ್ಲಿ ಚೆನ್ನಾಗಿ ಪರಿಪಾಲನೆ ಮಾಡಬೇಕು. ಅದರ ಬಗ್ಗೆ ಇನ್ನೂ ವಿಶೇಷವನ್ನು ಮತ್ತೆ ನಾಳೆ ತಿಳಿಯೋಣ. ಇವತ್ತು ಎಲ್ಲ ಇದೀಗ ಹೇಳಿಬಿಟ್ಟಿದ್ದಾರೆ, 100 ವರ್ಷ ಆದರೂ 2 ವರ್ಷದ ಕೂಸು ಅಂತ. ಆದ್ದರಿಂದ ಇಲ್ಲಿ ಕುಳಿತ ಎಲ್ಲ ಕೂಸುಗಳು ಕೂಡ ಈ ಒಂದು ಪ್ರಯತ್ನವನ್ನು, ಈ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ತಂದೆ ತಾಯಿಗಳ ಸೇವೆಯನ್ನು ಮಾಡ್ತೇವೆ, ತಂದೆ ತಾಯಿಗಳ ಆಜ್ಞೆಯನ್ನು ಉಲ್ಲಂಘನೆ ಮಾಡೋದಿಲ್ಲ, ಈ ಪ್ರತಿಜ್ಞೆಯನ್ನು ಮಾಡಿ. ಜೀವತೋ ವಾಕ್ಯಕರಣಾತ್, ಬದುಕಿದಾಗ ಅಷ್ಟೇ ಅಂತ ತಿಳಿಯಬೇಡಿ. ಜೀವತೋ ವಾಕ್ಯಕರಣಾತ್, ಬದುಕಿದಾಗ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು. ಅವರಿಲ್ಲ ಅಂತಾದಾಗ ಪ್ರತ್ಯಬ್ಧಂ ಭೂರಿ ಭೋಜನಾತ್, ಪ್ರತಿ ಸಾಂವತ್ಸರಿಕ ಶ್ರಾದ್ದವನ್ನು ಚೆನ್ನಾಗಿ ಶ್ರದ್ಧೆಯಿಂದ ಮಾಡಬೇಕು. ಜನ್ಮದಲ್ಲಿ 1 ಬಾರಿಯಾದರೂ ಗಯಾ ಕ್ಷೇತ್ರಕ್ಕೆ ಹೋಗಿ ವಿಷ್ಣುಪಾದದ ಮೇಲೆ ಅವರ ಹೆಸರಿನಲ್ಲಿ ಪಿಂಡ ಪ್ರದಾನ ಮಾಡಬೇಕು. ಗಯಾಯಾಂ ಪಿಂಡಗಾನಾಚ. ಇದಕ್ಕೆ ವಿಪರೀತ ಮಾಡಲಿಕ್ಕೆ ಹೋಗಬೇಡಿ. ಬದುಕಿದಾಗಲೇ ಅವರ ಶ್ರಾದ್ದ ಮಾಡೋದು,
ಹೋದ ಮೇಲೆ ಅಯ್ಯೋ ಅವರ ಮಾತು ಕೇಳಿದ್ರೆ ಒಳ್ಳೆಯದಾಗ್ತಿತ್ತಲ್ಲ ಅಂತ ಆಮೇಲೆ ಅವರ ಮಾತಿನ ಬಗ್ಗೆ ಆಮೇಲೆ ಗಮನ ಕೊಡೋದು. ಹಾಗೆ ಮಾಡಬೇಡಿ. ಜೀವತೋ ವಾಕ್ಯಕರಣಾತ್, ಇದ್ದಾಗ ಮಾತನ್ನು ಚೆನ್ನಾಗಿ ಕೇಳಿ ಆಜ್ಞೆಯನ್ನು ಪಾಲನೆ ಮಾಡಿ. ಪ್ರತ್ಯಬ್ಧಂ ಭೂರಿಭೋಜನಾತ್ ಗಯಾಯಾಂ ಪಿಂಡದಾನಾಚ್ಚ ತ್ರಿಭಿಃ ಪುತ್ರಸ್ಯ ಪುತ್ರತ, ಆ ತರಹದ ಪುತ್ರನ ಕರ್ತವ್ಯವನ್ನು ಮಾಡುವ, ತಂದೆ ತಾಯಿಗಳ ಸೇವೆ ಹಾಗೂ ಆಜ್ಞೆಗಳನ್ನು ಪರಿಪಾಲನೆ ಮಾಡುವಂತಹ ಪ್ರತಿಜ್ಞೆಯನ್ನು ಎಲ್ಲ ಸಜ್ಜನರು ಶ್ರೀರಾಮಚಂದ್ರನ ಆದರ್ಶ ಎಂಬ ದೃಷ್ಟಿಯಲ್ಲಿ ದೃಢವಾಗಿ ಸಂಕಲ್ಪವನ್ನು ಮಾಡಿ ಶ್ರೀರಾಮಚಂದ್ರನ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಪ್ರತಿಜ್ಞೆಯನ್ನು ನಿನ್ನೆ ಏಕಾದಶಿಯ ಉಪವಾಸವನ್ನು ಮಾಡುತ್ತೇವೆ ಅಂತ ಪ್ರತಿಜ್ಞೆ ಮಾಡಿದವರು ಇವತ್ತು ಪರಿಪೂರ್ಣವಾಗಿ ಏಕಾದಶಿಯ ಉಪವಾಸವನ್ನು ಮಾಡಿದವರು ಯಾರು? ಮತ್ತೆ ಇನ್ನೊಮ್ಮೆ ಕೈ ಎತ್ತಬೇಕು. ಬಹಳ ಸಂತೋಷ. ಜೈ ಶ್ರೀರಾಮ್. ರಾಮ 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 ಜೈ ಶ್ರೀರಾಮ್. ಭಕ್ತಿಯಿಂದ ಶ್ರದ್ಧೆಯಿಂದ ಮಹಾಭಾರತ ಭಾಗವತಾದಿಗಳ ಮೇಲೆ ಪರಿಪೂರ್ಣವಾದ ವಿಶ್ವಾಸವನ್ನಿಟ್ಟು ಏಕಾದಶಿಯ ಉಪವಾಸವನ್ನು ಶ್ರದ್ಧೆಯಿಂದ ಮಾಡಿದ ಈ ಧಾರವಾಡದ ಹಾಗೂ ಸುತ್ತಮುತ್ತಲಿನ ದೂರದಲ್ಲಿದ್ದು ಶ್ರವಣ ಮಾಡಿ ಉಪವಾಸವನ್ನು ಮಾಡಿದ ಎಲ್ಲ ಭಗವದ್ಭಕ್ತರಿಗೂ ಕೂಡ ಇಷ್ಟು ಶ್ರದ್ಧೆಯಿಂದ ಮಾಡಿದ್ದಕ್ಕೆ ಪ್ರೋತ್ಸಾಹನೆಯ ರೂಪದಲ್ಲಿ ಎಲ್ಲರಿಗೂ ಒಂದು ಉತ್ತಮವಾದ ಬಹುಮಾನವನ್ನು ಏಕಕಾಲಕ್ಕೆ ಕೊಡಬೇಕು ಅಂತ ಅಪೇಕ್ಷೆಯನ್ನು ಪಡ್ತಾ ಇದ್ದೇವೆ. ಅದು ನಿಮ್ಮೆಲ್ಲರ ಪರವಾಗಿ ಭಕ್ತಿ ಶ್ರದ್ಧೆಗಳಿಂದ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಎಲ್ಲ ಶ್ರದ್ಧಾಳುಗಳಿಗೂ ಉಪವಾಸವನ್ನು ಮಾಡಿ ಸಮರ್ಪಣೆಯನ್ನು ಮಾಡಿದ ಭಕ್ತರಿಗೆ ಹಾಗೂ ಉಪವಾಸವನ್ನು ಮಾಡುವವರಿಗೆ ಮಾಡಬೇಡ ಅಂತ ಹೇಳದೆ ಸಹಕರಿಸಿದ ಎಲ್ಲ ಭಕ್ತರಿಗೂ ವಿಶೇಷವಾಗಿ ಶಾಸ್ತ್ರಗಳನ್ನು ಶ್ರವಣ ಮಾಡುವ ಸೌಭಾಗ್ಯ, ಧರ್ಮದ ಹಾಗೂ ಧರ್ಮಾಧ್ಯಕ್ಷನಾದ ಭಗವಂತನ ಉತ್ತಮವಾದ ಜ್ಞಾನ, ಎಲ್ಲ ಬಂಧು ಬಾಂಧವರ ಮೇಲೆ ಇಷ್ಟ ಮಿತ್ರರ ಮೇಲೆ ಮಾಡುವ ಪ್ರೀತಿಗಿಂತಲೂ ಉತ್ತಮವಾದ ಪ್ರೀತಿಯನ್ನು ಭಗವಂತನಲ್ಲಿ ಮಾಡುವ ಸುಯೋಗ, ಹಾಳು ಹರಟೆ ಹಾಳು ವಿಷಯಗಳ ಸಂಪರ್ಕ ಬಿಟ್ಟು ಏಕಾಗ್ರ ಮನಸ್ಸಿನಿಂದ
ಭಗವಂತನ ಸೇವೆಯನ್ನು ಮಾಡುವ ವೈರಾಗ್ಯ. ಈ ಸಾಧನೆಯನ್ನು ಮಾಡುವುದಕ್ಕೆ ಯಾವ ಅಡ್ಡಿ ಆತಂಕಗಳು ಬರದಂತೆ ದೀರ್ಘವಾದ ಆಯುಷ್ಯ ಆರೋಗ್ಯಗಳು, ಎಲ್ಲ ಬಂಧು ಬಾಂಧವರು, ಇಷ್ಟಮಿತ್ರರು, ತಂದೆ ತಾಯಿ, ಮಕ್ಕಳು ಎಲ್ಲರೂ ಸಂತೋಷದಿಂದ, ಒಂದೇ ಮನಸ್ಸಿನಿಂದ, ಆನಂದದಿಂದ, ಸೌಹಾರ್ದದಿಂದ, ಪ್ರೀತಿಯಿಂದ, ಮನಸ್ತಾಪ ಇಲ್ಲದಂತೆ ಜೀವನವನ್ನು ನಡೆಸುವ ಒಂದು ಸೌಭಾಗ್ಯವನ್ನು ಎಲ್ಲರಿಗೂ ದೇವರು ಕರುಣಿಸಲಿ. ವಿಶೇಷವಾಗಿ ಮೋಕ್ಷ ಸಾಧನೆಯನ್ನು ಮಾಡಿಸಲಿ, ಧರ್ಮವನ್ನು ಮಾಡಿಸಲಿ ಅಂತ ಎಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಇದನ್ನೇ ಎಲ್ಲರೂ ಬಹುಮಾನ ಅಂತ ಸ್ವೀಕರಿಸಬೇಕು. ಜೈ ಶ್ರೀರಾಮ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಧ್ವನಿಃ. ಹಯಗ್ರೀವ ಭಗವಾನ್ ಕೀ.